ಕಲಬುರಗಿ ತಾಲೂಕಿನ ಸೌಳ್ಗಿ ಬಿ ಗ್ರಾಮದಲ್ಲಿ ಶ್ರೀ ಗುರುನಾಥ ಸ್ವಾಮಿಗಳ ಘನ ನೇತೃತ್ವದಲ್ಲಿ ಇದೇ ಜನವರಿ 15 ಮತ್ತು 16ನೇ ದಿನಾಂಕದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಮಕರ ಸಂಕ್ರಮಣವು ಸೌಳ್ಗಿ ಬಿ ಗ್ರಾಮದಲ್ಲಿ ಪಾದಯಾತ್ರೆ ಜಾತ್ರಾ ಮಹೋತ್ಸವ ಶ್ರೀ ಮಠಾಧಿಪೀಠಾಧಿಪತಿಗಳ ಪಲ್ಲಕ್ಕಿ ಉತ್ಸವ ಭವ್ಯ ಮೆರವಣಿಗೆಯೊಂದಿಗೆ ಸಾಗುತ್ತದೆ ಮತ್ತು ಐತಿಹಾಸಿಕ ಪರಂಪರೆ ಮೆರೆದ ಶ್ರೀ ಬಸವಣ್ಣಪ್ಪ ದೇವಸ್ಥಾನಕ್ಕೆ 7 ಗಂಟೆಗೆ ತಲುಪಿ ರೈತರ ಬೆಳೆದಂತ ದವಸ ಧಾನ್ಯಗಳು ಜೋಳದ ಸೇತನೆ ಬೆಳೆಸಿ ಬಡಿಯುವುದರೊಂದಿಗೆ ಚಾಲನೆ ನೀಡಿ ಎಲ್ಲ ಗ್ರಾಮದವರು ಸಿಹಿ ಹಂಚಿಕೊಳ್ಳುವವರು ಎಂದು ಸೌಳ್ಗಿ ಬಿ ಗ್ರಾಮದ ಗ್ರಾಮಸ್ಥರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಸೌಳ್ಗಿ ಬಿ ಗ್ರಾಮದಿಂದ ಆಗಮಿಸಿದಂಥ ಶ್ರೀ ಶಿವಲಿಂಗೇಶ್ವರ ಭಕ್ತ ಮಂಡಳಿ ಮತ್ತು ಸರ್ವ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಬಸವಣ್ಣಪ್ಪ ದೇವಸ್ಥಾನದ ಟ್ರಸ್ಟಿನ ಅಧ್ಯಕ್ಷರು ಬಾಬುವಣ್ಣ ಬೇಂದ್ರೆಯವರವರು, ಮಲಿಕ್ ಮಿಂಚನವರವರು, ಎಲ್ಲ ಲಿಂಗರವರು ಮತ್ತು ಸುಂದರನವರು, ಶಾಂತು ಅವರು. ಅಂದರೆ ಕಲಬುರಗಿ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಭಾವೈಕ್ಯತೆಗೆ ಪಾತ್ರ ಆಗಿರುವಂಥ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅದು ಸೌಳ್ಗಿ ಬಿ ಶ್ರೀ ಶಿವಲಿಂಗೇಶ್ವರ ಜಗದ್ಗುರು ಶಿವಲಿಂಗೇಶ್ವರ ಅಂತ ನಾವು ಹೇಳ್ತೀವಿ. ಕಾರಣ ಏನಂದರೆ, ರಾಜರ ಕಾಲದಲ್ಲಿ ಶ್ರೀ ಶಿವಲಿಂಗೇಶ್ವರರ ಪವಾಡ ಪುರುಷರ ಒಂದು ಇತಿಹಾಸವನ್ನು ಕೇಳಿದಾಗ ಖಾಜಾ ಬಂದ ನವಾಜ್ ಅವರು ಕಲಬುರಗಿಯನ್ನು ಆಳ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರು ಭೇಟಿಗಾಗಿ ಹೋಗೋಣ ಅಂತೇಳಿ ಖಾಜಾ ಬಂದ ನವಾಜ್ ಅವರು ಹುಲಿ ಮೇಲೆ ಕುತ್ತಿಕೊಂಡು ಅವ್ರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾಗ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರು ಖಾಜಾ ಬಂದ ನವಾಜ್ ನನ್ನ ಭೇಟಿಗೆ ಆಗಮಿಸ್ತಾ ಇದ್ದಾರೆ ಅಂದರೆ ನಾನು ಕೂಡ ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂಥೇಳಿ ನಿರ್ಜೀವಸ್ತು ಆಗಿರುವಂಥ ಕಲ್ಯಾಣ ಕಟ್ಟೆಯನ್ನು ನಡೆಸಿದಂಥ ಇತಿಹಾಸ ಪುರುಷರು ಜಗದ್ಗುರು ಶಿವಲಿಂಗೇಶ್ವರರು. ಹಾಗಾಗಿ ಆವತ್ತಿನಿಂದ ಇಂದಿನವರೆಗೂ ಕೂಡ ನಾನು ಶರಣನಾದೆ ಅಂತ ಹೇಳಿ ನಾವು ನೀವು ಜೊತೆಗೆ ಇರೋಣ, ಭಾವೈಕ್ಯತೆ ಜನರಿಗೆ ಒಂದು ಒಳ್ಳೆಯದನ್ನು ಮಾಡೋಣ ಅಂಥೇಳಿ ಖಾಜಾ ಬಂದನವರು ಇವತ್ತಿನವರೆಗೂ ಅವರು ಶೈಲಿ ಮತ್ತು ಶ್ಯಾಮಲ ಜಾತ್ರೆ ದಿನದಂದು ಕೂಡ ಹಸಿರು ಉಡುಪನ್ನೇ ತೊಡಸ್ಕೊಂಡು ಜಾತ್ರೆಯಲ್ಲಿ ಭಾಗಿಯಾಗಿರೋದು ಮತ್ತು ಪಲ್ಲಕ್ಕಿಯಲ್ಲಿ ಆರೂಢರಾಗೋದು ಇವತ್ತಿನವರೆಗೂ ಇದೆ. ಹಾಗಾಗಿ ಈ ಮಕರ ಸಂಕ್ರಮಣ ಹಬ್ಬವೂ ಕೂಡ ಜನಗಳಲ್ಲಿ ಗೊಂದಲ ಆಗಬಾರ್ದು ಅಂಥೇಳಿ ಪಕ್ಕುಣ್ಣಿ ಮಿಕ್ಕ ಮಾಸಿ ಈ ಒಂದು ರೀತಿ ನಮ್ಮ ಶಿವಲಿಂಗೇಶ್ವರ ಮಾಡ್ಕೊಂಡು ಬರ್ತಾ ಇರೋದು. ದಿನಾಂಕ 15 ಮತ್ತು 16ರಂದು ನಮ್ಮಲ್ಲಿ ಸೌಳ್ಗಿಯಲ್ಲಿ ಸಂಕ್ರಮಣ ಜಾತ್ರೆ ನಡೀತಾ ಇರೋದು. 15ನೇ ತಾರೀಕದಂದು ದಿನಾಂಕ 15/1/2026ರಂದು ಸಾಯಂಕಾಲ 7 ಗಂಟೆಗೆ ಶ್ರೀ ಶಿವಲಿಂಗೇಶ್ವರ ಮಠದಿಂದ ಶ್ರೀ ಬಸವಣ್ಣಪ್ಪ ದೇವಸ್ಥಾನ ಸಮಿತಿಗೆ ಆಗಮಿಸಿ ಅಲ್ಲಿ ರೈತರ ಬೆಳೆದಂಥ ಜೋಳದ ತೆನೆಗಳನ್ನು ತಂದು ಸೀತನಿ ಬಿಡೋದರ ಮುಖಾಂತರವಾಗಿ ಸೀತನಿ ಬಿಡೋದು ಎಲ್ಲ ರೈತರು ಮತ್ತು ಎಲ್ಲರಿಗೂ ಒಂದು ಸಿಹಿಯನ್ನು ಹಂಚಿಕೊಂಡು ಅವತ್ತಿನ ರಾತ್ರಿನೇ ಅಲ್ಲಿ ಗೀಗಿ ಪದ ಮತ್ತು ಜನಪದ ಗೀತೆಗಳು ಜರುಗವು. ದಿನಾಂಕ 16/1/2026 ಬೆಳಗಿನ ಜಾವದಲ್ಲಿ 1 ಗಂಟೆ ಸುಮಾರಿಗೆ ಶ್ರೀ ಶಿವಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ನಿರಂಜನ ಸ್ವರೂಪಿಗಳಾದಂಥ ಗುರುನಾಥ ಮಹಾಸ್ವಾಮಿಗಳು ಬಸವಣ್ಣಪ್ಪ ದೇವಸ್ಥಾನಕ್ಕೆ ಆಗಮಿಸಿ ಅಲ್ಲಿ ಪಲ್ಲಕ್ಕಿಯಲ್ಲಿ ಆರೂಢರಾಗಿ ರಾಜ್ಯ ಬೀದಿಗಳಲ್ಲಿ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಎಲ್ಲ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ರೂಪವಾಗಿ ಆಗಮಿಸಿ ಎಲ್ಲ ಭಕ್ತಾದಿಗಳಿಗೆ ನಾವು ಆಶೀರ್ವಾದ ಮುಖಾಂತರವಾಗಿ ಬೆಳಿಗ್ಗೆ ಸುಮಾರು 11ರ ಸುಮಾರಿಗೆ ಮಠಕ್ಕೆ ತಲುಪುವುದು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶಿವಲಿಂಗೇಶ್ವರ ಭಕ್ತಾದಿಗಳು ಬಹಳಷ್ಟು ಜನ ಇರೋದರಿಂದ ಕಲಬುರಗಿಯಿಂದ ಸೂಪರ್ ಮಾರ್ಕೆಟ್ನಿಂದ ಬಸ್ಸಿನ ಸೌಕರ್ಯ ಕೂಡ ಮಾಡಲಾಗಿದೆ. ಹೀಗಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಾದಿಗಳು ಪುನೀತರಾಗಬೇಕಂತೇಳಿ ತಮ್ಮಲ್ಲಿ ರಮೇಶ್ ಕನಗೊಂಡ ಶಿವಲಿಂಗೇಶ್ವರ ಭಕ್ತಾದಿಗಳು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೌಳ್ಗಿ.